ಕರಾವಳಿ ನ್ಯೂಸ್ ನೆಟ್ವರ್ಕ್ಗೆ ಸ್ವಾಗತ. ಎಲ್ರಿಗೂ ನಮಸ್ಕಾರ. ಉತ್ತರದಲ್ಲಿ ಉತ್ತುಂಗ ಹಿಮವಂತ, ದಕ್ಷಿಣದ ತುದಿಯಲ್ಲಿ ಆಗಾಧ ಶರದಿ. ತಾಯಿಯ ಶಿರದಲ್ಲಿ ಸದಾ ಹಿಮವರ್ಷ, ತಾಯಿಯ ಚರಣದಲ್ಲಿ ನೀಲ ಸಿಂಧುವಿನ ಜಲಸ್ಪರ್ಶ. ಒಂದೆಡೆ ಬಣಗುಡುವ ಮರುಭೂಮಿ, ಇನ್ನೊಂದೆಡೆ ದುಮ್ಮಿಸಿ ಧುಮುಕುವ ನದಿ. ಎತ್ತ ನೋಡಿದರತ್ತ ಸುಂದರವಾದ ಹಚ್ಚ ಹಸಿರಿನ ಲೋಕ. ಬೆಟ್ಟ ಗುಡ್ಡಗಳ ಸಾಲು ಸಾಲು, ಇದು ನನ್ನ ಭಾರತ, ಇದು ನನ್ನ ಭಾರತ. ಎಲ್ರಿಗೂ 79ನೇ ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಪುರಸಭೆ ಅಧ್ಯಕ್ಷರೇ, ಪಟ್ಟಣ ಪಂಚಾಯತಿ ಜಾಲಿಯ ಅಧ್ಯಕ್ಷರೇ, ತಾಲೂಕಾ ಗ್ಯಾರಂಟಿ ಸಮಿತಿ ಅಧ್ಯಕ್ಷರೇ, ತಾಲೂಕಾ ಮಟ್ಟದ ಅಧಿಕಾರಿಗಳೇ, ವಿವಿಧ ಸಂಘಟನೆಗಳ ಮುಖಂಡರೇ, ಭಟ್ಕಳದ ಗೌರವಾನ್ವಿತ ಹಿರಿಯರೇ, ಗಣ್ಯರೇ, ಶಾಲಾ ಶಿಕ್ಷಕ ಹಾಗೂ ಶಿಕ್ಷಕೇತರ ವೃಂದದವರೇ, ಮುದ್ದು ಮಕ್ಕಳೇ ಹಾಗೂ ಆತ್ಮೀಯ ಮಾಧ್ಯಮದ ಮಿತ್ರರೇ, ಪ್ರತಿ ವರ್ಷ ಆಗಸ್ಟ್ 15 ಹಾಗೂ ಜನವರಿ 26ರಂದು ದೇಶಭಕ್ತಿ ಮತ್ತು ಹೆಮ್ಮೆಯಿಂದ ತ್ರಿವರ್ಣ ಧ್ವಜವನ್ನು ಹಾರಿಸಿ ಅಭಿಮಾನ ಪಡುತ್ತೇವೆ. ಎಲ್ಲಾ ಭಾರತೀಯರಿಗೆ ಇದು ಹೆಮ್ಮೆ ಪಡುವ ದಿನ. ಯಾವುದೋ ಋಣದ ಅವ್ಯಕ್ತ ಭಾವವೊಂದು ಮನದೊಳಗೆ ಅನಾವರಣಗೊಳ್ಳುವ ಮೂಲಕ ಅಸಂಖ್ಯಾತ ಹುತಾತ್ಮರ ಆತ್ಮಗಳಿಗೆ ನಮನ ಸಲ್ಲಿಸುತ್ತೇವೆ. ಗಗನ ಚುಂಬಿಸಿ ಹಾರುವ ಕೇಸರಿ ಬಿಳಿ ಹಸಿರಿನ ಪತಾಕೆಯ ಕಣಕಣದೊಳಗೆ ಶತಶತಮಾನಗಳ ದಬ್ಬಾಳಿಕೆಯ ವಿರುದ್ಧದ ಕ್ರಾಂತಿಯ ಕಿಡಿಗಳಿವೆ. ಆ ಧ್ವಜದೊಳಗೆ ಇನ್ನೂ ಸ್ವಾತಂತ್ರ್ಯ ಸೇನಾನಿಗಳ ಉಸಿರಿದೆ. ದೇಶದ ಬಾವುಟ ಹಾರಾಟ ಮಾಡುವುದು ನಿಜವಾಗಿ ನೋಡಿದರೆ ಬೀಸುವ ಗಾಳಿಯ ಬದಲಾಗಿ ದೇಶಕ್ಕಾಗಿ ಪ್ರಾಣ ಬಲಿದಾನ ಹಾಗೂ ಬೇರೆ ಬೇರೆ ರೀತಿಯ ತ್ಯಾಗ ಮಾಡಿದ ಸ್ವಾತಂತ್ರ್ಯ ಹೋರಾಟಗಾರರ ಮತ್ತು ಮಾತೃಭೂಮಿಗಾಗಿ ತನುವನ್ನೇ ಮೀಸಲಾಗಿಟ್ಟಿರುವ ವೀರ ಸೈನಿಕರ ಉಸಿರಿನ ಶಕ್ತಿ ಹಾಗೂ ಸಾಮರ್ಥ್ಯದಿಂದ ಹಾರಾಡುತ್ತಿದೆ ಎಂದರೆ ಅತಿಶಯೋಕ್ತಿ ಆಗಲಾರದು. ಈ ದೇಶದ ಸ್ವಾತಂತ್ರ್ಯ ಚಳವಳಿಯಲ್ಲಿ ಕಿರಿಯರಿಂದ ಹಿಡಿದು ಹಿರಿಯರವರೆಗೆ ಲಕ್ಷಾಂತರ ಜನ ಭಾಗವಹಿಸಿದ್ದಾರೆ ಹಾಗೂ ತಮ್ಮನ್ನು ತಾವು ಅರ್ಪಿಸಿಕೊಂಡಿದ್ದಾರೆ. ಮಂಗಲ್ ಪಾಂಡೆ, ಖುದಿರಾಮ್ ಬೋಸ್, ಭಗತ್ ಸಿಂಗ್, ರಾಜ್ಗುರು, ಸುಖದೇವ್, ರಾಮ್ ಪ್ರಸಾದ್ ಬಿಸ್ಮಿಲ್ಲಾ, ಚಂದ್ರಶೇಖರ್ ಆಜಾದ್, ರಾಸ್ ಬಿಹಾರಿ ಘೋಷ್ನಂತ ಕಿರಿಯರು, ಅರುಣಾ ಅಸಫ್ ಅಲಿ, ಮಾತಾಂಗಿನಿ ಹೆಜ್ರಾ, ಪ್ರೀತಿಲತಾ ವಡ್ಡೇದಾರ್, ಮೇಡಂ ಭಿಕಾಜಿ ಕಾಮಾ, ಸುಚೇತಾ ಕೃಪಲಾನಿ, ಲಕ್ಷ್ಮೀ ಸೆಹಗಲ್, ದುರ್ಗಾಬಾಯಿ ದೇಶಮುಖ್, ಉಷಾ ಮೆಹ್ತಾ, ಬೇಗಂ ಹಜರತ್ ಮಹಲ್, ರಾಣಿ ಲಕ್ಷ್ಮೀಬಾಯಿ, ಆಬಾದಿ ಬಾನೋ ಬೇಗಂ, ಬಿಬಿ ಅಮಾತು ಸಲಾಂ ಮುಂತಾದ ವೀರ ವನಿತೆಯರು ಅಷ್ಟೇ ಅಲ್ಲದೆ ಮಹಾತ್ಮ ಗಾಂಧೀಜಿ, ಬಾಲಗಂಗಾಧರ್ ತಿಲಕ್, ಜವಾಹರ್ಲಾಲ್ ನೆಹರು, ಸರ್ದಾರ್ ವಲ್ಲಭಾಯ್ ಪಟೇಲ್, ಮೌಲಾನಾ ಅಬ್ದುಲ್ ಕಲಾಂ ಆಜಾದ್, ಗೋಪಾಲಕೃಷ್ಣ ಗೋಖಲೆ, ಜಯಪ್ರಕಾಶ್ ನಾರಾಯಣ್, ಫಿರೋಜ್ ಶಾ ಮೆಹ್ತಾರ್ ಅಂತ ಇನ್ನೂ ಅನೇಕ ಮುತ್ಸದಿಯರು, ಹಿರಿಯರು ತಮ್ಮ ಪ್ರಾಣವನ್ನೇ ಒತ್ತೆ ಇಟ್ಟು ಈ ದೇಶಕ್ಕಾಗಿ ಸ್ವಾತಂತ್ರ್ಯ ಸಿಗುವಲ್ಲಿ ತುಂಬಾ ಮಹತ್ವದ ಪಾತ್ರವನ್ನು ವಹಿಸಿರ್ತಾರೆ. ಸ್ವಾತಂತ್ರ್ಯ ದಿನ ಅಂದ್ರೆ ಬರೀ ಧ್ವಜಾರೋಹಣ ಮಾಡೋದು, ನಾವೆಲ್ಲರೂ ಸಿಹಿ ತಿನ್ನೋದು, ರಜೆಯನ್ನ ಎಂಜಾಯ್ ಮಾಡೋದು ಅಷ್ಟೇ ಅಲ್ಲ. ಸ್ವಾತಂತ್ರ್ಯ ದಿನ ಅಂದ್ರೆ ತ್ಯಾಗದ ನೆನಪು. ಲಕ್ಷಾಂತರ ಸ್ವಾತಂತ್ರ್ಯ ಹೋರಾಟಗಾರರು, ಸಾಮಾನ್ಯ ಜನರು ತಮ್ಮ ಸುರಕ್ಷತೆ ಮತ್ತು ಜೀವನವನ್ನು ರಾಷ್ಟ್ರಕ್ಕಾಗಿ ಅರ್ಪಿಸಿದ ನೆನಪು. ಅವರ ಸಂಕಲ್ಪ ಮತ್ತು ತ್ಯಾಗವನ್ನು ಗೌರವಿಸುವ ದಿನ. ಈ ದಿನ ಅಂತಂದ್ರೆ ಸ್ವಾತಂತ್ರ್ಯದ ಮೌಲ್ಯದ ಪ್ರಜ್ಞೆ. ಸ್ವಾತಂತ್ರ್ಯವು ಸ್ವಾಭಾವಿಕವಾಗಿ ದೊರೆತ ವಸ್ತುವಲ್ಲ, ಇದನ್ನು ದಶಕಗಳ ಹೋರಾಟದ ಮೂಲಕ ಗಳಿಸಲಾಯಿತು. ಈ ಹಕ್ಕಿನ ಬೆಲೆಯನ್ನು ಅರ್ಥ ಮಾಡಿಕೊಂಡು ಅದನ್ನು ರಕ್ಷಿಸಿಕೊಳ್ಳುವ ಜವಾಬ್ದಾರಿಯ ಬಗ್ಗೆ ಚಿಂತಿಸುವ ದಿನ. ಸ್ವಾತಂತ್ರ್ಯ ದಿನ ಎಂದರೆ ಸಾರ್ವಭೌಮತ್ವ ಮತ್ತು ಸ್ವಾವಲಂಬನೆಯ ಖಚಿತತೆ. ಭಾರತವು ತನ್ನ ಭವಿಷ್ಯವನ್ನು ತಾನೇ ನಿರ್ಧರಿಸುವ ಸಂಪೂರ್ಣ ಅಧಿಕಾರವನ್ನು, ಸಾರ್ವಭೌಮತ್ವವನ್ನು ಪಡೆದುಕೊಂಡಿತು. ಇದು ಆತ್ಮ ಗೌರವ ಮತ್ತು ಸ್ವಾವಲಂಬನೆಯ ಭಾವನೆಯನ್ನು ನೀಡುವ ದಿನ. ಸ್ವಾತಂತ್ರ್ಯ ದಿನ ಎಂದರೆ ವೈವಿಧ್ಯತೆಯಲ್ಲಿ ಏಕತೆಯ ಪ್ರತಿಷ್ಠಾಪನೆಗೊಂಡ ದಿನ. ವೈವಿಧ್ಯತೆಯಲ್ಲಿ ಏಕತೆ ಅಂದರೆ ಭೌಗೋಳಿಕವಾಗಿ, ಜನಾಂಗಿಕವಾಗಿ, ಸಾಂಸ್ಕೃತಿಕವಾಗಿ, ಧಾರ್ಮಿಕವಾಗಿ ನಾವೆಲ್ಲರೂ ಬೇರೆ ಬೇರೆ ರೀತಿ ಪದ್ಧತಿಗಳನ್ನು ಆಚರಿಸುತ್ತಿದ್ದರೂ ಕೂಡ ನಾವೆಲ್ಲರೂ ಭಾರತೀಯರ ಕೊನೆಗೆ ಎಂದು ತಿಳಿಸಿಕೊಡುವ ದಿನ. ಸ್ವಾತಂತ್ರ್ಯ ನಂತರದ ಭಾರತದಲ್ಲಿ ಸುಮಾರು ಸಾಧನೆಗಳನ್ನ ನಮ್ಮ ದೇಶ ಮಾಡಿದೆ. ಸಾಧನೆಗಳೇನಂತಂದ್ರೆ 79ನೇ ಸ್ವಾತಂತ್ರ್ಯ ದಿನವನ್ನು ನಾವೆಲ್ಲರೂ ಆಚರಿಸ್ತಾ ಇದ್ದೇವೆ. ಸೊ ಇಲ್ಲಿವರೆಗೂ ಕೂಡ ವಿಶ್ವದ ಅತಿ ದೊಡ್ಡ ಪ್ರಜಾಪ್ರಭುತ್ವವಾಗಿ ನಾವು ಸಕ್ಸಸ್ಫುಲ್ ಆಗಿ ಮುಂದುವರಿತಾ ಇದ್ದೀವಿ. ಭಾರತ ಸ್ವತಂತ್ರವಾದಾಗ ಕೆಲವು ಪಾಶ್ಚಿಮಾತ್ಯ ಚಿಂತಕರು ಹೇಳ್ತಾ ಇದ್ರು, ಈ ಸಂವಿಧಾನ, ಈ ದೇಶದ ಏನು ಆಡಳಿತ ವ್ಯವಸ್ಥೆ ಇದೆ ತುಂಬಾ ವರ್ಷಗಳ ಕಾಲ ನಡೆಯೋದಿಲ್ಲ ಅಂತ ಹೇಳ್ತಾ ಇದ್ರು. ಅದನ್ನೆಲ್ಲ ನಾವು ಹುಷಿ ಮಾಡಿ ಸ್ವಾತಂತ್ರ್ಯ ಬಂದು 78 ವರ್ಷ ಮುಗಿದು 79ನೇ ವರ್ಷದಲ್ಲಿ ಇದೀವಿ ನಾವು. ಆದ್ರೂ ಕೂಡ ನಾವು ಅತಿ ದೊಡ್ಡ ಪ್ರಜಾಪ್ರಭುತ್ವವಾಗಿ ಸಕ್ಸಸ್ಫುಲ್ ಆಗಿ ಮುಂದುವರಿತಾ ಇದೆ. ನಾವು ಸ್ವಾತಂತ್ರ್ಯ ಬಂದಾಗ ನಮಗೆ ಆರ್ಥಿಕತೆ ನಮ್ದು 3.2% 2% GDP ಗ್ರೋತ್ ಆಗ್ತಾ ಇತ್ತು. ಅದು ಈಗ ಮುಂದುವರೆದು 6% ಇಂದ 8% ಗ್ರೋತ್ ರೇಟ್ ಅಲ್ಲಿ
ಬರ್ತಾ ಇದೆ. ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಉನ್ನತಿ. ಬೇರೆ ಬೇರೆ ಕ್ಷೇತ್ರಗಳಲ್ಲಿ ನಾವು ವಿಜ್ಞಾನ ಮತ್ತು ತಂತ್ರಜ್ಞಾನಗಳಲ್ಲಿ ಮುಂದುವರಿತಾ ಇದ್ದೇವೆ. ಅದೇ ತರ ಸಾಮಾಜಿಕ ರೂಪಾಂತರ. ಸೊ ನಮ್ಮದು ಸ್ವಾತಂತ್ರ್ಯದ ಟೈಮ್ ಅಲ್ಲಿ ನೋಡಿದ್ರೆ ಶಿಕ್ಷಣದ ಪರ್ಸೆಂಟೇಜ್ ಲೆಸ್ ದೆನ್ 30% ಇತ್ತು. ಸೊ ಅದು ಈಗ ಮುಂದುವರೆದು ಮೋರ್ ದೆನ್ 75% ಆಗಿದೆ. ಅದೇ ತರನಾಗಿ ಜಾತಿ ಧರ್ಮ ಏನು ಭೇದ ಭಾವ ಇತ್ತು ಅದೆಲ್ಲ ಕಡಿಮೆಯಾಗಿ ಸಾಂವಿಧಾನಿಕ ಆಶಯಗಳಿಗೆ ಅನುಗುಣವಾಗಿ ಎಲ್ಲರೂ ಶಿಕ್ಷಣವಂತರಾಗ್ತಾ ಇದ್ದಾರೆ. ಎಲ್ಲರೂ ಸಾಮಾಜಿಕವಾಗಿ ಆರ್ಥಿಕವಾಗಿ ಈ ದೇಶದಲ್ಲಿ ಮುಂದುವರಿತಾ ಇದ್ದಾರೆ. ಅದೇ ತರನಾಗಿ ವೈದ್ಯಕೀಯ ಫೀಲ್ಡ್ ಅಲ್ಲೂ ಕೂಡ ನಮ್ಮ ದೇಶ ತುಂಬಾ ಸಾಧನೆಗಳನ್ನ ಮಾಡಿದೆ. ಜನರಿಕ್ ಡ್ರಗ್ಸ್ ಅನ್ನೋದೊಂದು ಒಂದು ಟರ್ಮ್ ಅಲ್ಲಿ ಏನು ಲಕ್ಷಾಂತರ ರೂಪಾಯಿಯಲ್ಲಿ ಔಷಧಿಗಳೇನು ಸಿಗ್ತಾ ಇದ್ದು ಬೇರೆ ಬ್ರಾಂಡೆಡ್ ಔಷಧಿಗಳು, ಅದು ಈಗ ನಮಗೆ ಜನರಿಕ್ ಡ್ರಗ್ಸ್ ಫಾರ್ಮ್ ಅಲ್ಲಿ ತುಂಬಾ ಕಡಿಮೆ ವೆಚ್ಚದಲ್ಲಿ ರೋಗಿಗಳಿಗೆ ಅಷ್ಟೇ ಅಲ್ಲದೆ ಆಫ್ರಿಕನ್ ಕಂಟ್ರೀಸ್ ಗಳಿಗೆ ಆಮೇಲೆ ಜಗತ್ತಿನ ವಿವಿಧ ದೇಶಗಳಿಗೂ ಕೂಡ ನಾವು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ. ನಮ್ಮ ಮುಂದಿರುವ ಸವಾಲುಗಳು ಕೆಲವೊಂದಿದಾವೆ. ಬಡತನ ಮತ್ತು ಅಸಮಾನತೆ. ಇಷ್ಟೆಲ್ಲ ನಾವು ಪ್ರಗತಿ ಸಾಧಿಸಿದರೂ ಕೂಡ ಇನ್ನು ಕೆಲವೊಂದಷ್ಟು ಪರ್ಸೆಂಟೇಜ್ ನಾವೆಲ್ಲರೂ ಬಡತನದಲ್ಲಿದ್ದಾರೆ, ಇನ್ನು ಅಸಮಾನತೆಯನ್ನು ಎದುರಿಸ್ತಾ ಇದ್ದಾರೆ. ಸೊ ಆ ದಿಶೆಯಲ್ಲಿ ನಾವೆಲ್ಲರೂ ಕರ್ತವ್ಯ ನಿರತರಾಗಬೇಕಾಗಿದೆ. ಸಾಮಾಜಿಕ ವಿಭಜನೆಗಳು ಇನ್ನೂ ಕೂಡ ರಾಜಕೀಯವಾಗಿ ಧಾರ್ಮಿಕವಾಗಿ ಸೊ ಇನ್ನು ಕೆಲವೊಂದಷ್ಟು ನಾವು ಸಾಮಾಜಿಕ ವಿಭಜನೆಗಳನ್ನು ನೋಡ್ತಾ ಇದ್ದೀವಿ. ಆಮೇಲೆ ಹೊಸ ಸವಾಲುಗಳಲ್ಲಿ ಪರಿಸರದ ಏನು ಹವಾಮಾನ ವೈಪರೀತ್ಯ ಅಂತ ಹೇಳ್ತೀವಿ, ಆ ಸವಾಲುಗಳನ್ನ ನೋಡ್ತಾ ಇದ್ದೀವಿ. ಸೊ ಇಂಥ ದಿಶೆಯಲ್ಲಿ ನಮ್ದು ವೈಯಕ್ತಿಕ ಹಾಗೂ ಸಾಮೂಹಿಕ ಜವಾಬ್ದಾರಿ ಇದರಲ್ಲಿ ಗಮನಿಗೆ ಬರ್ತವೆ. ಸ್ವಾತಂತ್ರ್ಯೋತ್ಸವ ನಮ್ಮ ಸ್ವಾತಂತ್ರ್ಯವನ್ನು ಸುರಕ್ಷಿತವಾಗಿಡಲು ಮತ್ತು ಅದರ ಸಂಪೂರ್ಣ ಅರ್ಥವನ್ನು ನನಸಾಗಿಸಲು ನಮ್ಮ ವೈಯಕ್ತಿಕ ಹಾಗೂ ಸಾಮೂಹಿಕ ಜವಾಬ್ದಾರಿಯನ್ನು ನೆನೆಸುತ್ತದೆ. ವೈಯಕ್ತಿಕ ಮಟ್ಟದಲ್ಲಿ ನಾವೆಲ್ಲರೂ ಏನ್ ಮಾಡಬೇಕು, ಈ ಸ್ವಾತಂತ್ರ್ಯಕ್ಕೆ ನಿಜವಾದ ಅರ್ಥ ಬರಬೇಕು ಅಂತಂದ್ರೆ ಕಾನೂನುಗಳನ್ನ ಪಾಲಿಸುವುದು, ತೆರಿಗೆ ಸಲ್ಲಿಸುವುದು, ಸಹನೆ ಮತ್ತು ಗೌರವದಿಂದ ವಿವಿಧತೆಯನ್ನು ಸ್ವೀಕರಿಸುವುದು, ಸುಳ್ಳು ಸುದ್ದಿಗಳನ್ನು ಹರಡದಿರುವುದು, ಚುನಾವಣೆಯಲ್ಲಿ ಮತದಾನ ಮಾಡುವುದು ಮತ್ತು ನಮ್ಮ ಹಕ್ಕುಗಳ ಬಗ್ಗೆ ಜಾಗೃತರಾಗಿರುವುದು. ಸಾಮಾಜಿಕ ಮಟ್ಟದಲ್ಲಿ ಏನು ಮಾಡಬಹುದು ಅಂತಂದ್ರೆ ಯಾರು ಹಿಂದುಳಿದ ವರ್ಗಗಳಿದ್ದಾರೆ ಅವರಿಗೆ ಸಮಾನ ಅವಕಾಶಗಳು ಸಿಗುವಂಗೆ ಖಾತ್ರಿಪಡಿಸುವುದು, ಮಹಿಳಾ ಸಬಲೀಕರಣಕ್ಕಾಗಿ ಕೆಲಸ ಮಾಡುವುದು, ಗುಣಮಟ್ಟದ ಶಿಕ್ಷಣ ಮತ್ತು ಆರೋಗ್ಯ ಸೇವೆಗಳಿಗೆ ಒತ್ತಾಯಿಸುವುದು, ಪರಿಸರವನ್ನು ಸಂರಕ್ಷಿಸುವುದು ಮತ್ತು ಸಾಮಾಜಿಕ ನ್ಯಾಯಕ್ಕಾಗಿ ಸಾಧ್ಯವಾದಲ್ಲಿ ಧ್ವನಿ ಎತ್ತುವುದು. ಸೊ ಕೊನೆಯದಾಗಿ ಹೇಳುವುದೇನಂತಂದ್ರೆ ಡಾಕ್ಟರ್ BR ಅಂಬೇಡ್ಕರ್ ಅವರು ನಮ್ಗೇನು ಸಂವಿಧಾನವನ್ನು ನೀಡಿದ್ದಾರೆ, ಆ ಸಂವಿಧಾನದ ಆಶಯಗಳಿಗೆ ಬದ್ಧರಾಗಿ ನಾವು ಸಾರ್ವಭೌಮ ದೇಶದವರಾಗಿದ್ದೀವಿ. ನಮ್ಮ ಯಾವುದೇ ನೀತಿಗಳನ್ನು ನಿಯಮಗಳನ್ನು ನಾವೇ ರೂಪಿಸ್ಕೊಳ್ತಾ ಇದ್ದೀವಿ. ನಾವೆಲ್ಲರೂ ಭಾತೃತ್ವ ಭಾವನೆಯಿಂದ ಮುಂದುವರಿತೇವೆ ಅಂತ ನಾವು ಪ್ರತಿಜ್ಞೆ ಮಾಡಿದ್ದೇವೆ. ಏನು ಬಾಲಗಂಗಾಧರ ತಿಲಕ್ ಅವರು ಸ್ವರಾಜ್ಯವು ನನ್ನ ಹಕ್ಕು ಮತ್ತು ನಾನು ಅದನ್ನು ಪಡೆಯುತ್ತೇನೆ ಎಂಬ ತಿಲಕರ ದೃಢ ನಿಲುವುಗಳಿದ್ದು ಸ್ವಾತಂತ್ರ್ಯ ಹೋರಾಟವನ್ನು ಯಾವ ತರ ಪ್ರೇರೇಪಣೆ ಮಾಡಿದ್ದು, ಅದೇ ತರ ನಮ್ಮ ಘೋಷಣೆ ಇವಾಗ ಏನಾಗ್ಬೇಕಂದ್ರೆ ಸ್ವಾತಂತ್ರ್ಯವು ನನ್ನ ಹಕ್ಕು ಮತ್ತು ನನ್ನ ಜವಾಬ್ದಾರಿ ಎಂಬುದಾಗಿರಬೇಕು. ನಾವು ಹೋರಾಟದಿಂದ ಗಳಿಸಿದ ಸ್ವಾತಂತ್ರ್ಯವನ್ನು ನಾವು ಜವಾಬ್ದಾರಿಯಿಂದ ಕಾಪಾಡಿಕೊಳ್ಳಬೇಕು ಮತ್ತು ಪುಷ್ಟಿಗೊಳಿಸಬೇಕು. ಭಾರತದ ಭವಿಷ್ಯವು ಅದರ ನಾಗರಿಕರ ಕೈಯಲ್ಲಿದೆ. ಸ್ವಾತಂತ್ರ್ಯೋತ್ಸವವು ನಮ್ಮನ್ನು ಭಾರತದ ಸಂವಿಧಾನದಲ್ಲಿ ನಮೂದಿಸಲಾದ ಆದರ್ಶಗಳಾದ ನ್ಯಾಯ, ಸ್ವಾತಂತ್ರ್ಯ, ಸಮಾನತೆ ಮತ್ತು ಭ್ರಾತೃತ್ವಗಳನ್ನು ಸಾಧಿಸಲು ಶ್ರಮಿಸುವಂತೆ ಕರೆಯುತ್ತದೆ. ನಾವು ವೈವಿಧ್ಯತೆಯನ್ನು ಒಂದು ಶಕ್ತಿಯಾಗಿ ಪರಿವರ್ತಿಸಬೇಕು, ಸವಾಲುಗಳನ್ನು ಅವಕಾಶಗಳಾಗಿ ಮಾರ್ಪಡಿಸಬೇಕು ಮತ್ತು ಎಲ್ಲರಿಗೂ ಸಮೃದ್ಧ ಮತ್ತು ಶಾಂತಿಯ ಜೀವನ ಸಿಗುವ ಹಾಗೆ ನಾವೆಲ್ಲರೂ ಪ್ರಯತ್ನ ಪಡಬೇಕು ಅಂತ ಹೇಳ್ತಾ ಎಲ್ರಿಗೂ ಮತ್ತೊಮ್ಮೆ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ಕೋರುತ್ತಾ ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ತಾಲೂಕಾ ದಂಡಾಧಿಕಾರಿಗಳು ಭಟ್ಕಳ ಇವರಿಂದ राष्ट्रगीते गण मन अधिनायक जय हे भारत भाग्य विधाता पंजाब सिंधु गुजरात मराठा द्राविड उत्कल गंगा विंध्य हिमाचल यमुना गंगा उच्चल जलधि तरंगा तव शुभ नामे जागे तव शुभाशिष मागे गाहे तव जय गाथा जन गण मंगलदायक जय हे भारत भाग्य विधाता जय हे जय हे जय हे जय 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 हे
50 students are on Independence Day parade, sir. Parade is ready for your inspection, sir. ಮಾನ್ಯ ತಹಶೀಲ್ದಾರರು ಪರೇಡ್ ವೀಕ್ಷಣೆಗೆ ಹೋಗ್ತಾ ಇದ್ದಾರೆ. ಈಗ ಪಥ ಸಂಚಲನ, ವಿವಿಧ ತಂಡಗಳ ಸುಂದರ ಪ್ರದರ್ಶನ. ಈಗಾಗಲೇ ವಂದೇ ಮಾತರಂ ಮತ್ತು ರಾಷ್ಟ್ರಗೀತೆಯನ್ನು ಅತ್ಯಂತ ಸುಶ್ರಾವ್ಯವಾಗಿ ಹಾಡಿದ ನ್ಯೂಕ್ಲಿ ಸ್ಕೂಲ್ ಭಟ್ಕಳ ಇಲ್ಲಿಯ ಕಣ್ಣಿಗೆ ಹಬ್ಬವನ್ನುಂಟು ಮಾಡುವ ದೃಶ್ಯ. ಭಟ್ಕಳದ ಪೊಲೀಸ್ ತಂಡ, ವಿವಿಧ ಶಾಲೆಗಳ ತಂಡ, ಸ್ಕೌಟ್ಸ್ ತಂಡ, ಎನ್ಸಿಸಿ ತಂಡ ಈ ಪಥ ಸಂಚಲನದಲ್ಲಿ ಬರ್ತಾ ಇದ್ದಾರೆ. ಮೊಟ್ಟ ಮೊದಲಿಗೆ ಪೊಲೀಸ್ ತಂಡ, ಭಟ್ಕಳದ ಪೊಲೀಸ್ ತಂಡ ಸುಂದರ ಸಮವಸ್ತ್ರದೊಂದಿಗೆ ಅವರನ್ನ ಅನುಸರಿಸಿ ಬರ್ತಾ ಇದ್ದಾರೆ. IIHS ಭಟ್ಕಳ ಇಲ್ಲಿಯ NCC ನೇವಿ, IIHS ಭಟ್ಕಳ ಬಾಯ್ಸ್ ಮತ್ತು ಗರ್ಲ್ಸ್ ಅವರನ್ನ ಅನುಸರಿಸಿ ಬರ್ತಾ ಇದ್ದಾರೆ. ನ್ಯೂಕ್ಲಿ ಸ್ಕೂಲ್ ಭಟ್ಕಳ NCC ತಂಡ ಅವರನ್ನ ಅನುಸರಿಸಿ ಅಲಿ ಪಬ್ಲಿಕ್ ಸ್ಕೂಲ್ ಭಟ್ಕಳ ರೋವರ್ ಸ್ಕೌಟ್ಸ್ ಅವರನ್ನ ಅನುಸರಿಸಿ ಬರ್ತಾ ಇದ್ದಾರೆ. ಆನಂದಾಶ್ರಮ ಪ್ರೌಢಶಾಲೆ ಭಟ್ಕಳ ಇಲ್ಲಿಯ ಹುಡುಗಿಯರ ತಂಡ ಆನಂದಾಶ್ರಮ ಪ್ರೌಢಶಾಲೆ ಭಟ್ಕಳ ಇಲ್ಲಿಯ ಗರ್ಲ್ಸ್ ಸ್ಕೂಲ್ ತಂಡ
ಅವರನ್ನ ಅನುಸರಿಸಿ ಬಿಬಿ ಮೊಂಟೆಸರಿ ಸ್ಕೌಟ್. ಇವರನ್ನ ಅನುಸರಿಸಿ ನ್ಯೂ ಶಮ್ಸ್ ಭಟ್ಕಳ ಇಲ್ಲಿಯ ಸ್ಕೂಟರ್. ಅಂಜುಮಾನ್ ಕಾಲೇಜ್ ಭಟ್ಕಳ ಇಲ್ಲಿಯ ಎನ್ಸಿಸಿ ತಂಡ. ಅವರನ್ನ ಅನುಸರಿಸಿ ಬರ್ತಾ ಇದೆ ನ್ಯೂ ಶಮ್ಸ್ ಪ್ರೌಢಶಾಲೆ ಭಟ್ಕಳ ಇಲ್ಲಿಯ ಸ್ಕೂಲ್ ಟ್ರೂಪ್. ವೀಣಾವೈದ್ಯ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಮುರುಡೇಶ್ವರ ಇಲ್ಲಿಯ ಸ್ಕೌಟ್ ಟ್ರೂಪ್. ಅವರನ್ನ ಅನುಸರಿಸಿ ಬರ್ತಾ ಇದ್ದಾರೆ ವೀಣಾವೈದ್ಯ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಮುರುಡೇಶ್ವರ ಇಲ್ಲಿಯ ಗರ್ಲ್ಸ್ ಟ್ರೂಪ್. ಇವರನ್ನ ಹಿಂಬಾಲಿಸಿಕೊಂಡು ಬರ್ತಾ ಇದ್ದಾರೆ ವೀಣಾ ವೈದ್ಯ ಇಂಟರ್ನ್ಯಾಷನಲ್ ಸ್ಕೂಲ್ ಬಟ್ ಮುರುಡೇಶ್ವರ ಇಲ್ಲಿಯ ಸ್ಕೌಟ್ ಟ್ರೂಪ್. ಅವರನ್ನ ಅನುಸರಿಸಿಕೊಂಡು ಬರ್ತಾ ಇದ್ದಾರೆ ಅಲಿ ಪಬ್ಲಿಕ್ ಸ್ಕೂಲ್ ಭಟ್ಕಳ್ ಇಲ್ಲಿಯ ಸ್ಕೌಟ್ಸ್ ತಂಡ. ಇಲ್ಲಿನ ಗಣ್ಯರು ಅವರಿಗೆ ಶಾಲನ್ನ ಹೊದಿಸಿ ಬಹುಮಾನವನ್ನ ನಿಟ್ಟು ಸನ್ಮಾನವನ್ನ ಮಾಡ್ತಾ ಇದ್ದಾರೆ. ಈ ವಿದ್ಯಾರ್ಥಿಗಳು ಸಾಧನೆಯನ್ನ ಮಾಡ್ಲಿ ಅಂತ ಹಾರೈಸ್ತಾ ಇದ್ದಾವೆ. ಸ್ನೇಹ ಮಾದೇವ್ ನಾಯ್ಕ್ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಬೈಲೂರು, ಮೊಹಮ್ಮದ್ ಅಯ್ಯಾನ್ ನಾಯ್ಕ್ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಮುರುಡೇಶ್ವರ ಅವರ ಕಡೆಯಿಂದ ಯಾರಾದ್ರೂ ಬಂದ್ರೆ ಅಥವಾ ಶಾಲೆಯ ಶಿಕ್ಷಕರು ಬಂದಿದ್ರೆ ದಯವಿಟ್ಟು ಈ ಸನ್ಮಾನವನ್ನು ಇಂಗ್ಲಿಷ್ ಮೀಡಿಯಂ. ಸುಹಾನಾ ಶೇಖ್ ಸರ್ಕಾರಿ ಉರ್ದು ಪ್ರೌಢಶಾಲೆ ಜಾಮಿಯಾ ಜಾಲಿ 565 ಅಂಕ. ಆ ವಿದ್ಯಾರ್ಥಿಗಳು ದಯವಿಟ್ಟು ಈಗ ಬಂದು ಸನ್ಮಾನವನ್ನ ವಿದ್ಯಾರ್ಥಿಗಳು ಅಬ್ದುಲ್ ಕಲಾಂ. ಇನ್ನು SSLC ಅಬೌವ್ 90% ಸ್ವೀಕರಿಸಿರುತ್ತಾರೆ ಸೈಯದ್ ಅವಾನ್ ಅಂಜುಮನ್ ಬಹುಮಾನವನ್ನ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಪ್ರತಿಭಾ ಪುರಸ್ಕಾರ ಇರುವಂತಹ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಿಗೆ 10,000 ರೂಪಾಯಿ ಬಹುಮಾನವನ್ನು ನೀಡಲಾಗ್ತಾ ಇದೆ. SSLCಯಲ್ಲಿ ಅಫಾಕ್ ಅಜ್ಮಲ್ ಮುಜಾವರ್ ಆಜಾದ್ ಪ್ರತಿಭಾ ಪುರಸ್ಕಾರ ಹೆಸರಿನಲ್ಲಿ ಈ ವಿದ್ಯಾರ್ಥಿಗಳಿಗೆ ನಗದು ಬಹುಮಾನವನ್ನ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯವರು ನೀಡ್ತಾ ಇದ್ದಾರೆ. ಒಮ್ಮೆ ಈ ಎಲ್ಲ ವಿದ್ಯಾರ್ಥಿಗಳಿಗೆ ಜೋರಾದ ಚಪ್ಪಾಳೆ ಮೂಲಕ ಎನ್ನುವ ಪ್ರೋತ್ಸಾಹವನ್ನು ನೀಡಬೇಕು ಅಂತ ವಿನಿಸ್ಕೊಳ್ತಾ ಇದ್ದೇವೆ. ಇನ್ನು ಮೇರಿನ್ GM ಭಟ್ಕಳ್ ಜಿಲ್ಲಾ ಸದಸ್ಯರು ಆದಂ ಬಣಂಬೂರು ಅವರು ಇದ್ರೆ ದಯವಿಟ್ಟು ವೇದಿಕೆ ಬರ್ಬೇಕಂತ ವಿನಿಸ್ಕೊಳ್ತಾ ಇದ್ದೇವೆ. ಅಲ್ಪಸಂಖ್ಯಾತರ ಕಲ್ಯಾಣ ಸಂಖ್ಯಾತ ವಿದ್ಯಾರ್ಥಿಗಳಿಗೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯವರು SSLCಯಲ್ಲಿ 90% ಗಿಂತ ಹೆಚ್ಚು ಮಾಡಿದ್ರೆ 10 SSLC ಮತ್ತು PUCಯಲ್ಲಿ ತಮ್ಮ ಶ್ರೀಮತಿ ದೇವಕಿ ನಿಲಯ ಮೇಲ್ವಿಚಾರಕರು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಭಟ್ಕಳ, ಪುರಸಭೆ ಭಟ್ಕಳ. ಶ್ರೀಮತಿ ವಿದ್ಯಾ ಹೆಗಡೆ ಅಧೀಕ್ಷಕರು ಸಹಾಯಕ ಕೃಷಿ ನಿರ್ದೇಶಕರು ಭಟ್ಕಳ. ಶ್ರೀಮತಿ ದೇವಕಿ ನಿಲಯ ಮೇಲ್ವಿಚಾರಕರು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಭಟ್ಕಳ.